ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಪುರುಷನು ಮಹಿಳೆಯನ್ನು ಪ್ರೀತಿಸಿದಾಗ ಅವಳು ಅವನ ದೌರ್ಬಲ್ಯವಾಗುತ್ತಾಳೆ. ಒಬ್ಬ ಮಹಿಳೆ ನಿಜವಾಗಿಯೂ ಪುರುಷನನ್ನು ಪ್ರೀತಿಸಿದಾಗ ಅವನು ಅವಳ ಶಕ್ತಿಯಾಗುತ್ತಾನೆ. ಇದನ್ನು ಶಕ್ತಿಯ ವಿನಿಮಯ ಎಂದು ಕರೆಯಲಾಗುತ್ತದೆ. ಬಲವಾದ ಮಹಿಳೆ ಜನರು ಅವಳ ಹಿಂದೆ ಮಾತನಾಡುವಾಗ ಮೌನವಾಗಿರಬಹುದು, ಆದರೆ ಅವಳು ಗಮನಿಸುವುದಿಲ್ಲ ಎಂದು ಇದರ ಅರ್ಥವಲ್ಲ. ಮೂರ್ಖತನದ ಮೇಲೆ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡದಿರಲು ಅವಳು ಆರಿಸಿಕೊಳ್ಳುತ್ತಾಳೆ ಎಂದರ್ಥ. ಅವಳು ಮಾಡಲು ಹೆಚ್ಚು ಮುಖ್ಯವಾದ ಕೆಲಸಗಳಿವೆ ಎಂದು. ಜೀವನವು ಸಮಸ್ಯೆಗಳಿಂದ ತುಂಬಿದೆ. ಸಮಸ್ಯೆಗಳು ಶಾಶ್ವತವಲ್ಲ, ಆದರೆ ಜೀವನ ಶಾಶ್ವತ. ಆದ್ದರಿಂದ ಆತ್ಮವಿಶ್ವಾಸದಿಂದ ಸಮಸ್ಯೆಯನ್ನು ಎದುರಿಸಿ ಮತ್ತು ನಿಮ್ಮ ಸ್ವಂತ ಜೀವನವನ್ನು ನೀವೇ ಆನಂದಿಸಿ. ಇತರರು ಮಲಗಿರುವಾಗ ಅಧ್ಯಯನ ಮಾಡಿ, ಇತರರು ಲೋಪ್ ಮಾಡುವಾಗ ಕೆಲಸ ಮಾಡಿ, ಇತರರು ಆಡುತ್ತಿರುವಾಗ ತಯಾರು ಮಾಡಿ ಮತ್ತು ಇತರರು ವಿಷಾದಿಸುತ್ತಿರುವಾಗ ನೀವು ಆನಂದಿಸುವಿರಿ. ಮಾಡಿದ್ದು ಮುಗಿದೇ ಹೋಯಿತು. ಜೀವನದ ಒಂದು ಅತ್ಯುತ್ತಮ ಪಾಠವೆಂದರೆ ಹೇಗೆ ಬಿಡಬೇಕು ಮತ್ತು ಮುಂದುವರಿಯುವುದು ಎಂಬುದನ್ನು ಕಲಿಯುವುದು. ನಿಮ್ಮ ನೆನಪುಗಳನ್ನು ಹಿಂತಿರುಗಿ ನೋಡುವುದು ಸರಿಯೇ, ಆದರೆ ಭೂತಕಾಲವು ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯಲು ಬಿಡಬೇಡಿ. ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ. ಆ ಕಾರಣವು ಬದಲಾವಣೆಗೆ ಕಾರಣವಾಗುತ್ತದೆ. ಕೆಲವೊಮ್ಮೆ ಇದು ನೋವುಂಟು ಮಾಡುತ್ತದೆ, ಕೆಲವೊಮ್ಮೆ ಇದು ಕಷ್ಟ, ಆದರೆ ಕೊನೆಯಲ್ಲಿ ಅದು ಉತ್ತಮವಾಗಿರುತ್ತದೆ. ನಾವು ಅಡೆತಡೆಗಳನ್ನು ನಿಭಾಯಿಸಿದಾಗ ನಮಗೆ ತಿಳಿದಿರದ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವದ ಗುಪ್ತ ಮೀಸಲುಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಮತ್ತು ನಾವು ಆಕಾಶವನ್ನು ಮುಟ್ಟಲು ಬಯಸುವ ಮರವು ತನ್ನ ಬೇರುಗಳನ್ನು ಭೂಮಿಗೆ ವಿಸ್ತರಿಸಬೇಕು. ಅದು ಎಷ್ಟು ಮೇಲಕ್ಕೆ ಏರಲು ಬಯಸುತ್ತದೆ ಅಷ್ಟು ಕೆಳಮುಖವಾಗಿ ಬೆಳೆಯಬೇಕು. ಆದ್ದರಿಂದ ಜೀವನದಲ್ಲಿ ಮೇಲೇರಲು ನಾವು ಭೂಮಿಗೆ ಇಳಿಯಬೇಕು. ವಿನಮ್ರ ಮತ್ತು ಕೃತಜ್ಞರಾಗಿರಬೇಕು. ವೈಫಲ್ಯವನ್ನು ಎದುರಿಸಿದಾಗ ಮಾತ್ರ ಈ ಸಂಪನ್ಮೂಲಗಳು ನಮ್ಮೊಳಗೆ ಯಾವಾಗಲೂ ಇರುತ್ತವೆ ಎಂದು ನಾವು ಅರಿತುಕೊಳ್ಳುತ್ತೇವೆ. ನಾವು ಅವುಗಳನ್ನು ಕಂಡುಹಿಡಿಯಬೇಕು ಮತ್ತು ನಮ್ಮ ಜೀವನವನ್ನು ಮುಂದುವರಿಸಬೇಕು. ನಿಮ್ಮನ್ನು ನಿರಾಸೆಗೊಳಿಸಿದ್ದಕ್ಕಾಗಿ ಜನರನ್ನು ದ್ವೇಷಿಸಬೇಡಿ. ಅವರಿಂದ ಹೆಚ್ಚು ನಿರೀಕ್ಷಿಸಿದ್ದಕ್ಕಾಗಿ ನಿಮ್ಮನ್ನು ದೂಷಿಸಿ. ಸಮಯವು ನದಿಯಂತೆ. ನೀವು ಒಂದೇ ನೀರನ್ನು 2 ಬಾರಿ ಸ್ಪರ್ಶಿಸಲು ಸಾಧ್ಯವಿಲ್ಲ, ಏಕೆಂದರೆ ಹಾದು ಹೋಗುವ ಹರಿವು ಮತ್ತೆ ಹಾದು ಹೋಗುವುದಿಲ್ಲ. ನಿಮ್ಮ ಜೀವನದ ಪ್ರತಿ ಕ್ಷಣವನ್ನು ಅನುಭವಿಸಿ. ಚಿಂತೆ ಒಟ್ಟು ಸಮಯ ವ್ಯರ್ಥ. ಇದು ಏನನ್ನೂ ಬದಲಾಯಿಸುವುದಿಲ್ಲ. ಅದು ಮಾಡುವುದೆಲ್ಲವೂ ನಿಮ್ಮ ಸಂತೋಷವನ್ನು ಕದಿಯುವುದು ಮತ್ತು ನೀವು ಯಾವುದೇ ಕೆಲಸದಲ್ಲಿ ನಿರತರಾಗಿದ್ದೀರಿ. ಜೀವನವು ಎಂದಿಗೂ ಖಾತರಿಗಳು ಮತ್ತು ಖಾತರಿಗಳನ್ನು ಒದಗಿಸುವುದಿಲ್ಲ. ಅವುಗಳನ್ನು ಯಶಸ್ಸಿಗೆ ಪರಿವರ್ತಿಸಲು ಇದು ಸತ್ಯತೆಗಳು ಮತ್ತು ಅವಕಾಶಗಳನ್ನು ಮಾತ್ರ ಒದಗಿಸುತ್ತದೆ. ಜೀವನದ ಸಿದ್ಧಾಂತ. ಪ್ರವಾಹ ಬಂದಾಗ ಮೀನುಗಳು ಇರುವೆಗಳನ್ನು ತಿನ್ನುತ್ತವೆ, ಆದರೆ ನೀರು ಒಣಗಿದಾಗ ಇರುವೆಗಳು ಮೀನುಗಳನ್ನು ತಿನ್ನುತ್ತದೆ. ಜೀವನವು
ಎಲ್ಲರಿಗೂ ಅವಕಾಶವನ್ನು ನೀಡುತ್ತದೆ. ನಮ್ಮ ಸರದಿಗಾಗಿ ಕಾಯಬೇಕು. ಮಳೆಯ ಸಮಯದಲ್ಲಿ ಎಲ್ಲ ಪಕ್ಷಿಗಳು ಆಶ್ರಯವನ್ನು ಕಂಡುಕೊಳ್ಳುತ್ತವೆ. ಆದರೆ ಅದು ಮೋಡಗಳ ಮೇಲೆ ಹಾರುವ ಮೂಲಕ ಮಳೆಯನ್ನು ತಪ್ಪಿಸುತ್ತದೆ. ಸಮಸ್ಯೆಗಳು ಸಾಮಾನ್ಯವಾಗಿದೆ, ಆದರೆ ವರ್ತನೆಯು ವ್ಯತ್ಯಾಸವನ್ನು ಮಾಡುತ್ತದೆ. ಸಮುದ್ರದ ಸಂಪೂರ್ಣ ನೀರು ಹಡಗಿನೊಳಗೆ ಹೋಗದ ಹೊರತು ಹಡಗು ಮುಳುಗಲು ಸಾಧ್ಯವಿಲ್ಲ. ಅದೇ ರೀತಿ ಪ್ರಪಂಚದ ನಕಾರಾತ್ಮಕತೆಯು ನಿಮ್ಮೊಳಗೆ ಬರಲು ನೀವು ಅನುಮತಿಸಿದ ಹೊರತು ನಿಮ್ಮನ್ನು ಕೆಳಕ್ಕೆ ಇಳಿಸಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಕೆಟ್ಟ ಸಂಗತಿಗಳು ಸಂಭವಿಸಿದಾಗ ಪುಸ್ತಕವನ್ನು ಮುಚ್ಚಬೇಡಿ, ಪುಟವನ್ನು ತಿರುಗಿಸಿ ಮತ್ತು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿ. ಪ್ರತಿಯೊಬ್ಬರೂ ನಿಜವಾದ ನಿಮ್ಮನ್ನು ತಿಳಿದುಕೊಳ್ಳಲು ಅರ್ಹರಲ್ಲ. ನೀವು ಯಾರೆಂದು ಅವರು ಭಾವಿಸುತ್ತಾರೆ ಎಂದು ಅವರು ಟೀಕಿಸಲಿ. Thank you for watching, friends. Please subscribe my channel.